ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ನಿಖಿಲ್. ಫಸ್ಟ್ ಆಫ್ ಆಲ್ಸ್ ಥ್ಯಾಂಕ್ ಯು. ಇವಾಗ ರೀಸೆಂಟಾಗಿ ಬಿಟ್ಟಿರೋ ವಿಡಿಯೋ ಬಂದು 1K ವ್ಯೂಸ್ ದಾಟಿದೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಇನ್ನು ಒಂದು ಇವತ್ತು ಜಿಮ್ಗೆ ಹೋಗ್ತಾಯಿದ್ದೀನಿ, ಕಲ್ಟ್ಗೆ. ಒನ್ ಆಫ್ ಮೈ ಫ್ರೆಂಡ್ ಅಭಯ್ ಅಂತ, ಅವನು ಮೆಂಬರ್ಶಿಪ್ ಕೊಟ್ಟಿದ್ದಾನೆ. ಅವನು ಹೋಗೋಕ್ಕಾಗ್ತಿರ್ಲಿಲ್ವಂತೆ, ಮೆಂಬರ್ಶಿಪ್ ತೊಗೊಂಡ್ಬಿಟ್ಟು ಕೊಟ್ಟಿದ್ದಾನೆ. ನಾನೇನು ಕೇಳಲೇ ಇಲ್ಲ ಅವನ್ನ ಮೆಂಬರ್ಶಿಪ್ ಕೊಡೋ ಹಂಗೆ. ಜಿಮ್ದು ಡಿಸ್ಕಷನ್ ಬಂತು, ಅವನೇ ನನ್ನ ಫೋನಲ್ಲಿ ಕಲ್ಟ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಅವನ ನಂಬರು ID ಹಾಕ್ಬಿಟ್ಟು ಕೊಟ್ಟ. ಮೆಂಬರ್ಶಿಪ್ ಬಂದು 14,000 ಅಂತೆ. ಅವನು ಬರೀ 10 ದಿನ ಹೋಗಿರೋದು, ಹೋಗೋಕ್ಕಾಗಿಲ್ವಂತೆ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಬನ್ನಿ ನಾವೇ ಹೋಗೋಣ. ನಮ್ಮ ಮನೇಲಿ ಬೈಸ್ಕೊಂಬಂದೆ, ಏನಂದರೆ ಅವ್ರು ಬಿಟ್ಟೇ ಇಲ್ಲ. ಈ ವಯಸ್ಸಿಗೆ ಎಂತಕ್ಕೆ ನಿಂಗೆ ಜಿಮ್ಮು, ಸುಮ್ಮನೆ ಮನೇಲಿ ಕುತ್ಕೊಂಡು ಹೋದು ಹಂಗೆ ಹಿಂಗೆ ಅಂತಾರೆ ಅವರು. ಜಿಮ್ ಅಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ತದ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಫಸ್ಟ್ ಇದನ್ನ ಹೇಳ್ತೀನಿ. ಜಿಮ್ ಫಸ್ಟ್ ಡೇನೇ ಹೋಗ್ಬಿಟ್ಟು ದೊಡ್ಡ ಎಕ್ವಿಪ್ಮೆಂಟ್ ಎಲ್ಲ ಎತ್ತಕ್ಕಾಗಲ್ಲ, ಮಸಲು ಇಟ್ಕೊಂಡ್ಬಿಡುತ್ತೆ. ಫಸ್ಟು ಒಂದು 30 ಮಿನಿಟ್ಸು ವಾರ್ಮಪ್ ಮಾಡಬೇಕು. ವಾರ್ಮಪ್ ಮಾಡಾದಮೇಲೆ ಎಕ್ವಿಪ್ಮೆಂಟು ಎತ್ತಬೇಕು. ಅಲ್ಲೆಲ್ಲ ಕೋಚರ್ಸ್ ಇರ್ತಾರೆ, ಅವರೇ ಹೇಳ್ತಾರೆ. ನಾನು ChatGPTನ ಕೇಳಿದೆ, ChatGPT ಹೇಳಿದೆ ಏನೇನು ಮಾಡಬೇಕು ಅಂತ. ಇವಾಗ ಅಷ್ಟನ್ನು ಟ್ರೈ ಮಾಡೋಣ. ಅಲ್ಲೂ ಇರ್ತಾರೆ ಕೋಚರ್ಸು, ಅವ್ರನ್ನ ಕೇಳೋಣ, ಅವರು ಹೇಳ್ತಾರೆ. ಅದೇ ಥರ ChatGPTನೂ ನಾನು ಯೂಸ್ ಮಾಡಿದ್ದೀನಿ. ನಿಮ್ಮ ಲೈಫಲ್ಲೂ ChatGPTನ ಯೂಸ್ ಮಾಡಿ ಸ್ವಲ್ಪ ಅಪ್ಗ್ರೇಡ್ ಆಗಿ, ಅಂದರೆ ಫ್ಯೂಚರಲ್ಲಿರೋ ಥರ ಇರಿ. ಫಾರ್ವರ್ಡ್ ಥಿಂಕ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅದರಿಂದ. ನಾನು ಇವಾಗ ಕರೆಂಟಾಗಿ ಬಂದು ಎಳ್ಚನಹಳ್ಳಿ ಕಲ್ಟ್ ಜಿಮ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಡೇ ಆಫ್ ಜಿಮ್ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ. ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಜಿಮ್ಗೆಲ್ಲ. ಮಾಡೋಣ. ಫಸ್ಟ್ ಥ್ರೆಡ್ಮಿಲ್ ನೋಡ್ಬೇಕು ನಾನು. ಥ್ರೆಡ್ಮಿಲ್ ಅಂದರೆ ಹೆವಿ ಇಷ್ಟ. ನಮ್ಮ ಮನೇಲಿ ಬಿಡಲೇ ಇಲ್ಲ. ಅಂದರೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ ಈ ಥರ ಸ್ವಲ್ಪ ಹೇಳ್ಬಿಟ್ಟು. ಸೊ ಯಾರೆಲ್ಲ ಪೇರೆಂಟ್ಸ್ ದೊಡ್ಡವರು ವಾಚ್ ಮಾಡ್ತಾಯಿದ್ದೀರಾ, ನಿಮ್ಮ ಮಕ್ಕಳಿಗೆಲ್ಲ ಈ ಥರ ಮಾಡಬೇಡಿ. ಸ್ವಲ್ಪ ಜಿಮ್ಗೆ ಹೋದರೆ ಮೈಂಡು ರಿಫ್ರೆಶ್ ಆಗುತ್ತೆ, ಸ್ವಲ್ಪ ಎನರ್ಜಿ ಬರುತ್ತೆ, ಆ್ಯಂಡ್ ಒಂಥರ ಫ್ರೆಶ್ನೆಸ್ ಇರುತ್ತೆ. ಆವಾಗ ಸ್ಟಡೀಸಲ್ಲಿ ಸ್ವಲ್ಪ ಇನ್ನೂ ಮಾರ್ಕ್ಸ್ ತೆಗಿಬೋದು. ಮತ್ತು ಜಿಮ್ಮು ಯಾವ ರೀತಿ ಇರುತ್ತೆ, ಕ್ಯೂರಿಯಾಸಿಟಿ ನನ್ನಲ್ಲೂ ಅದೇ ರೀತಿ ಇದೆ. ಬನ್ನಿ ರಾಕ್ ಮಾಡೋಣ ಜಿಮ್ಮಲ್ಲಿ. ಏನೇನು ಮಾಡ್ತೀನಿ ಎಲ್ಲ ಕ್ಯಾಪ್ಚರ್ ಮಾಡೋಣ. ಆ್ಯಂಡ್ ಮುಖ ಕಾಣಿಸ್ತಿಲ್ವಾ? ಓಕೆ, ಈ ರೋಡ್ ಹಿಂಗೇ ಇರೋದು. ನಾನು 8ಗೆ 7ಗೆ ಬರೋಣ ಅಂದ್ಕೊಂಡೆ, ಬಟ್ ನಮ್ಮ ರೋಡು ನ್ಯಾಷನಲ್ ಹೈವೇ ಆಗೋಗಿತ್ತು. ಇದೇ ಎಳ್ಚನಹಳ್ಳಿ ಮೈನ್ ರೋಡು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ತಾ ಇರೋದು ಕಲ್ಟ್ ಜಿಮ್ಗೆ. ಸೊ ಫಸ್ಟು ರೋಡ್ ಕ್ರಾಸ್ ಮಾಡಿಬಿಡೋಣ. ಗಾಡಿ ಎಲ್ಲ ಬರ್ತಿದೆ. ಕ್ರಾಸ್ ಎಸ್, ವಿ ಡಿಡ್ ಇಟ್. ಹತ್ರ ಬರ್ತಾ ಇದ್ದಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾಯಿತ್ತು. ಇವಾಗ ಬಂದಿದ್ದೀನಿ. ಒಳಗಡೆ ಹೋಗ್ಬಿಟ್ಟು ಬಾಹುಬಲಿ ಬಾಡಿ ಬೆಳೆಸೋಣ ಬನ್ನಿ ಒಂದಿನಕ್ಕೆ. ಈ ಥರ ಇರುತ್ತೆ. ಥ್ಯಾಂಕ್ ಯು ಬಾಯ್. ಇವಾಗ ಕೋಚ್ ಬಂದ್ಬಿಟ್ಟು ಥ್ರೆಡ್ಮಿಲ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ಕೊಟ್ಬಿಟ್ಟು 10 ಮಿನಿಟ್ಸ್ ಮಾಡಬೇಕಂತೆ ಹೇಳ್ಬಿಟ್ಟು ಹೋಗಿದ್ದಾರೆ. 10 ಮಿನಿಟ್ಸ್ ಆದಮೇಲೆ ಅವ್ರನ್ನ ಕರೆಯೋಣ. ಶೂ ಕ್ಯಾರಿ ಮಾಡಬೇಕಾಗಿತ್ತಂತೆ, ನನಗೆ ಗೊತ್ತಿರಲಿಲ್ಲ. ಇವತ್ತು ನಂದೇ ಶೂ ಹಾಕ್ಬಿಟ್ಟು ವಾಕ್ ಮಾಡೋಕ್ಕೆ ಹೇಳಿದ್ದಾರೆ. ನೆಕ್ಸ್ಟ್ ಅಂದರೆ ನಾಳೆಯಿಂದ ಶೂನ ಕ್ಯಾರಿ ಮಾಡ್ತೀನಿ. ಇದ್ರ ಮೇಲೆ ನಡೀತಾ ಇದ್ರೆ ಹಿಂದೆ ಹೋಗೋ ಥರ ಫೀಲ್ ಆಗ್ತಿದೆ. ಗೊತ್ತಾಯ್ತಲ್ಲ, ಫಸ್ಟ್ ಡೇ ಏನಾದರೂ ಜಿಮ್ಮಿಗೆ ಬಂದರೆ ನೀವು ಥ್ರೆಡ್ಮಿಲ್ ಸ್ಟಾರ್ಟ್ ಮಾಡಿ. ಥ್ರೆಡ್ಮಿಲ್ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟು ಏನಂತ ಹೇಳ್ತೀನಿ.
ಇದರಲ್ಲೇ ಫಸ್ಟು ಥ್ರೆಡ್ಮಿಲ್ ಸ್ಟಾರ್ಟ್ ಮಾಡಿದ್ದು. ವಾಟರ್ ಬಾಟಲ್ ತೊಗೊಂಬರೋಣ ಬನ್ನಿ. ಥ್ರೆಡ್ಮಿಲ್ ಆದಮೇಲೆ ವಾರ್ಮಪ್ ಮಾಡಿಸಿದ್ರು. ವಾರ್ಮಪ್ ಆದಮೇಲೆ ಶೋಲ್ಡರ್ಗೆ ವರ್ಕೌಟ್ ಮಾಡಿಸಿದ್ರು. ಫಸ್ಟು ಬೈಸೆಪ್ಸ್ ಮಾಡಿಸಿದ್ರು, ಇವಾಗ ಶೋಲ್ಡರ್ ವರ್ಕೌಟ್ ಕೊಟ್ಟಿದ್ದಾರೆ. 10 ಕೌಂಟ್ ಮಾಡಿಬಿಟ್ಟು 30 ಸೆಕೆಂಡ್ ರೆಸ್ಟ್. ಈ ಥರ 3 ಸಲ ಮಾಡಬೇಕು. 1 2 3 4 ಎಕ್ಸಸೈಸ್ ಆಗಿದೆ. ಇವಾಗ 4ನೇದೇ ಸ್ಟಾರ್ಟ್ ಮಾಡ್ತಿರೋದು. ಇವತ್ತು ಅಷ್ಟೇ, ಇನ್ನು ಮಾಡಿದ್ರೆ ಪೇಯ್ನ್ ಬರುತ್ತೆ ಅಂತ ಹೇಳಿದ್ರು. ನಾಳೆನೂ ಇದೇ ಟೈಮ್ ಕರೆದಿದ್ದಾರೆ. ಸೊ ನಾಳೆನೂ ಬಂದು ಸ್ವಲ್ಪ ಎಕ್ಸಸೈಸ್ ಮಾಡೋಣ, ಓಕೆನಾ? ಎಲ್ಲ ಆರ್ಮ್ ರೆಸ್ಲಿಂಗ್ ಆಗಿಬಿಟ್ಟು ಕೈ ನೋವು ಬಂದುಬಿಟ್ಟಿತ್ತು. ಅದೇ ಕೈ ನೋವು ಹಿಡ್ಕೊಂಡು ಜಿಮ್ ಮಾಡಿದೆ ಇವತ್ತು. ಮನೆಗೆ ಹೋಗ್ತಾಯಿದ್ದೀನಿ ಇವಾಗ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿ, ಆ ರೀತಿಯೇ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಂದರೆ ವ್ಲಾಗ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಏನಾದರೂ ಒಂದು ಸ್ವಲ್ಪ ಇನ್ಸ್ಪೈರ್ ಆಗಿದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.